ತತ್ಪರದಿನನ್ನು ಸೃಷ್ಟಿಸಿ ದ್ವಾರಕ್ಕೆ ನೇಮಿಸಿ ಜಳಕ ಮಾಡುವ ಪರ್ಯಂತರ ಯಾರೂ ಬಂದರೂ ಒಳಗೆ ಬಿಡಕೂಡದೆಂದು ನನ್ನನ್ನು ನೇಮಿಸಿದಳು. ಅಸುರನನ್ನು ಸಂಹರಿಸಿ ಕೋಪೋದ್ರೇಕದಿಂದ ಪರಶಿವನು ಗೃಹ ಪ್ರವೇಶ ಮಾಡಲು ಉದ್ಯಕ್ತನಾದನು. ಪೂರ್ಣವನ್ನರಿಯದೆ ತಶಿವನನ್ನು ತಡೆಯಲು ಅದೇ ರೋಷದಿಯನ್ನ ಶಿರಚ್ಛೇದನ ಮಾಡಿದನು. ಆಗಲೇ ಪಾರ್ವತಿಯು ಎನ್ನ ಮಗನ ಶಿರವಂ ಹರಿದೆಯ ಎನ್ನ ಮಗನ ಶಿರವಂ ಹರಿದೆಯ ಎಂದು ಭಯಂಕರ ರೂಪ ತಾಳಿದಳು. ತತ್ಪಾರ್ವತಿಯಂ ಶಾಂತಗೊಳಿಸಲು ಗಜಾಸುರನ ರುಂಡಮಂ ತಂದು ನನ್ನ ಮುಂಡಕ್ಕೆ ಜೋಡಿಸಿ ಗಜವದನನ್ನಾಗಿ ಮಾಡಿ ತತ್ಶಿವ ಪಾರ್ವತಿ ಪ್ರೇರಣೆಯಿಂದ ಪುನರ್ಜನ್ಮ ಪಡೆದ ವಿಘ್ನೇಶ್ವರನೆಂದು ತಿಳಿಯಲೇ ಸಾರಥಿ. ಇದೇ ನನ್ನ ನಾಮಾಸಿದದ ಬಂಗಾರದಿಂದ ಕಂಗೊಳಿಸುವ ಶೃಂಗಾರವಾದ ಈ ಸಭಾರಂಗು ಮಂಟಪಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾಂಗವೇನೆಂದರೆ ಈ ದಿನ ಭಕ್ತರು ಸೀತಾಪಹರಣ ಎಂಬ ಬಯಲಾಟ ಆಡುವ ನಿಮಿತ್ತ ಅವರ ಮನೋಭೀಷ್ಟೆ ಪೂರೈಸಿ ಅವರ ಬಯಲಾಟವು ಸಾಂಗೋಪಾಂಗವಾಗಿ ನಡೆಯಲೆಂದು ಆಶೀರ್ವದಿಸಲಿಕ್ಕೆ ಬರೋಣವಾಯಿತು ಸಾರಥಿ.